ಇಲ್ಲೊಂದು ತುಂಬಾನೇ ಹೈಟೆಕ್ ಇರುವಂಥ ಫಾರ್ಮು ಮಧುಗಿರಿಯಲ್ಲಿದೆ. ಸೊ ಇದು ಯಾರ ಫಾರ್ಮು ಏನು ಅಂತ ನಿಮಗೆ ಗೊತ್ತಾಗಬೇಕು. ಸೊ ಈ ಫಾರ್ಮ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಸೊ ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಯಾರಿಗಾದರೂ ಈ ವಿಡಿಯೋ ಯೂಸ್ ಆಗ್ಬೋದು. ಮಧುಗಿರಿ ಸುತ್ತಮುತ್ತ ಯಾರಾದರೂ ಇದ್ರೂ ಕೂಡ ಈ ಫಾರ್ಮನ್ನು ನೋಡಿದರೆ ನನಗೆ ಕಾಮೆಂಟ್ ಕೂಡ ಮಾಡಬೇಕು ನೀವು. ಸೊ ಈ ಫಾರ್ಮನ್ನು ನಾನು ಆಲ್ರೆಡಿ ವಿಸಿಟ್ ಮಾಡಿದ್ದೀನಿ ಅಂತ. ಸೊ ನೋಡದಿದ್ರೆ ನೋಡಿಲ್ಲ ಅಂತ ಕೂಡ ಕಾಮೆಂಟ್ ಕೂಡ ಮಾಡ್ಬೋದು. ಸೊ ಬನ್ನಿ ಇವತ್ತು ನಮ್ಮ ಮಧುಗಿರಿ ಶ್ರೀನಿವಾಸ್ ಸರ್ ಫಾರ್ಮನ್ನು ಒಂದು ಸಣ್ಣ ಟೂರ್ನ ನಿಮಗೆ ತೋರಿಸ್ತೀನಿ. ಸೊ ನೋಡ್ಕೊಂಡು ಬನ್ನಿ ಎಲ್ಲರೂ ಕೂಡ. ಮತ್ತು ಇನ್ನೂ ತನಕ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋಗಿದ್ರೆ ದಯವಿಟ್ಟು ಬೇಗ ಸ್ಟಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ಮಧುಗಿರಿ ಸರ್ ಫಾರ್ಮ್ನ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡ್ತೀರಾ ಅಂತ ಭಾವಿಸ್ತಾ ನಾನು ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ಇಲ್ಲೂ ಕೂಡ ಕೆಳಗಡೆ ಅಂದರೆ ಒಂದು ರೈಟ್ ಸೈಡು ಒಂದು ಇಷ್ಟ ಕೆಂಗುರಿಗಳನ್ನ ಲೋಡ್ ಮಾಡಿ ಕಳಿಸ್ಕೊಡ್ತಾ ಇದೆ. ಸೊ ಇದು ಯಾರಿಗೆ ಕಳಿಸ್ಕೊಡ್ತಾ ಇದೆ ಅಂದರೆ ನಮ್ಮ ಮಧುಗಿರಿಯ ಶ್ರೀನಿವಾಸ್ ಸರ್ ಅವರ ಫಾರ್ಮ್ಗೆ ಸುಮಾರು ಸಲ ಮರಿಗಳನ್ನ ಕೊಟ್ಟಿದ್ದೆ. ಒಂದು 4 ಬ್ಯಾಚ್ ಅವರಿಗೆ ಈ ಥರ ಕುರಿ ಮತ್ತು ಟಗರನ್ನು ನಾನು ಕಳಿಸ್ಕೊಟ್ಟಿದ್ದೀನಿ. ಮೊನ್ನೆ ಕೂಡ ರೀಸೆಂಟಾಗಿ ತೆನೆ ಮೇಕೆಗಳನ್ನು ಕೊಟ್ಟಿದ್ದೆ, ತೆನೆ ಕುರಿಗಳನ್ನು ಕೂಡ ಕೊಟ್ಟಿದ್ದೆ. ಅದಕ್ಕಿಂತ ಮುಂಚಿತವಾಗಿ ಅಮೀನ್ಗಢ ಎಳಗ ಟಗರುಗಳನ್ನು ಕೂಡ 2 ಟೈಮ್ ಅವರಿಗೆ ಕಳಿಸ್ಕೊಟ್ಟಿದ್ದೆ. ಬಟ್ ಈಗ ಅವರು ತುಂಬ ಸಂಖ್ಯೆಯಲ್ಲಿ ಹೆಣ್ಣು ಕುರಿಗಳನ್ನ ತಗೊಂಡು ಸಾಕಿ ಬ್ರೀಡ್ ಮಾಡಬೇಕು ಅಂದ್ಕೊಂಡು ಹೋಗ್ತಾ ಇದ್ರು. ಸೊ ಅವರಿಗೆ ನನ್ನ ನಂಬರ್ ತುಂಬ ದಿನಗಳಿಂದ ಕಾಂಟ್ಯಾಕ್ಟ್ ಇರೋ ಕಾರಣಕ್ಕೆ ಅವರಿಗೆ ನನಗೆ ಅವರು ಕಾಂಟ್ಯಾಕ್ಟ್ ಕೂಡ ಮಾಡಿದರು. ಸದ್ಯದಲ್ಲಿ ಅವರು ಕೂಡ ಒಂದು 100 ಬಿಟಲನ್ನು ತಗೊಂಡು ಸಾಕಬೇಕು ಅನ್ನೋ ಒಂದು ನಿರ್ಧಾರ ಮಾಡಿ ಅವಕ್ಕೂ ಕೂಡ ಆಲ್ರೆಡಿ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ನಮ್ಮ ಶ್ರೀನಿವಾಸ್ ಸರ್. ಸೊ ನೋಡ್ಬೋದು ಅವ್ರ ತೋಟ ಇದು. ಸೊ ತುಂಬ ಚೆನ್ನಾಗಿ ತೋಟದಲ್ಲಿ ಮೇವುಗಳನ್ನ ಬೆಳೆಸಿದ್ದಾರೆ. ಸೊ ಎಲ್ಲ ಆಲ್ಮೋಸ್ಟ್ ಆಗಿ ಕುರಿಗಳಿಗೆ ಮತ್ತು ಮೇಕೆಗಳಿಗೆ ಅಂತಾನೆ ಅವ್ರು ಮಡಿಗಿಟ್ಟಿರುವಂಥ ಮೇವು. ಸೊ ತುಂಬ ಚೆನ್ನಾಗಿದೆ ಫಾರ್ಮು. ಸೊ ನಾನು ಕೂಡ ಇದಕ್ಕೆ ಒಂದು ಸಾರಿನೂ ವಿಸಿಟ್ ಕೊಟ್ಟಿಲ್ಲ. ಸೊ ಸಾಧ್ಯವಾದರೆ ಸದ್ಯದಲ್ಲಿ ಈ ಫಾರ್ಮ್ಗೆ ವಿಸಿಟ್ ಕೊಡಬೇಕಾದಂಥ ಒಂದು ಸನ್ನಿವೇಶ ಸೃಷ್ಟಿ ಆಗುತ್ತೆ ಅನ್ನೋದೇ ನನ್ನ ಒಂದು ಆಶಯ. ಸೊ ನೋಡೋಣ, ಸದ್ಯದಲ್ಲಿ ನಾನು ಈ ಫಾರ್ಮ್ಗೆ ಭೇಟಿ ಆದರೆ ಸೊ ನಾನು ಕೂಡ ಒಂದು ವಿಡಿಯೋ ಮಾಡ್ಕೊಂಡು ಬರ್ತೀನಿ. ಬಟ್ ಇವಾಗ ನಮ್ಮ ಸರ್ ನನಗೆ ಒಂದು ವಿಡಿಯೋ ಮಾಡಿ ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ನಾನು ಕೊಟ್ಟಂಥ ಅಮೀನ್ಗಢ ಎಳಗ ತೆನೆ ಕುರಿಗಳು ಸೊ ವಾಶ್ ಮಾಡಿ ನಾನು ಕೊಟ್ಟ ಆಮೇಲೆ ಒಂದು 5 ದಿನ ಬಿಟ್ಟು ಅವ್ರು ವಾಶ್ ಮಾಡ್ತಾರೆ. ವಾಶ್ ಮಾಡಾದ್ಮೇಲೆ ಫಾರ್ಮಲ್ಲಿ ನೀಟಾಗಿ ನಿಲ್ಲಿಸ್ತಾರೆ. ಸೊ ನೋಡ್ಬೋದು, ಇಲ್ಲಿ ನಾನು ಕೊಟ್ಟಂಥ ತೆನೆ ಕುರಿಗಳು ಅಮೀನ್ಗಢ ತೆನೆ ಕುರಿಗಳು ಕೂಡ ಇದೆ. ಅವ್ರ ಜೊತೆಗೆ ಅವ್ರು ಲೋಕಲ್ ನಾಟಿ ಮೇಕೆ ಅಥವಾ ಮಂದೆ ಕುರಿ ಅಂತ ಕರೀತಾರೆ. ಸೊ ಅವು ಕೂಡ ಅದರಲ್ಲೇ ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿದ್ದಾರೆ. ನೋಡ್ಬೋದು, ತುಂಬ ದೊಡ್ಡದಾಗಿರುವಂಥ ಫಾರ್ಮು. ಸೊ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ. ಸೊ ಇವರೇನು ನನಗೇನು ಲಾಭ ಆಗಲೇಬೇಕು ಅಂತ ಮಾಡಿದಂಥ ಮನುಷ್ಯ ಅಲ್ಲ, ಬಟ್ ಲಾಭ ಆಗಬಾರ್ದಂಥ ಉದ್ದೇಶ ಏನಲ್ಲ. ಬಟ್ ಒಟ್ಟಲ್ಲಿ ಒಂದು ಜೋರಾಗಿ ಮಾಡಬೇಕು, ಒಳ್ಳೆ ಒಂದು ಹೆಸರು ಮಾಡಬೇಕು. ಸೊ ನಾವು ಮಾಡುವ ಕೆಲಸಗಳ ಮಧ್ಯೆ ಇದನ್ನು ನಾವು ಮಾಡಬೇಕು ಅಂತ ಒಂದು ಕೃಷಿ ವೃತ್ತಿಲೇ ಈ ಥರ ಸಣ್ಣ ಪುಟ್ಟ ಈ ಥರ ಕೃಷಿಯಲ್ಲಿ ತೊಡಗಿಸಿಕೊಂಡು ತಮ್ಮ ಕೆಲಸದ ಜೊತೆಗೆ ಇದನ್ನು ಕೂಡ ಉತ್ಸಾಹದಿಂದ, ಅವ್ರ ವಯಸ್ಸು ಕೂಡ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಹೆಂಗೆ ಇದ್ದಾರೆ. ಬಟ್ ಏನೇ ಇರಲಿ ಅದು ಮ್ಯಾಟ್ರ್ ಅಲ್ಲ. ಬಟ್ ಒಳ್ಳೆ ಮನುಷ್ಯ, ತುಂಬ ಪ್ರಾಮಾಣಿಕತೆ ಇರೋ ಒಂದು ನಮ್ಮ ಮಧುಗಿರಿಯ ಶ್ರೀನಿವಾಸ್ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ತುಂಬ ಪ್ರೀತಿ ವಿಶ್ವಾಸದಿಂದ ನನಗೂ ಕೂಡ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟು ಅಮೃತ್ ಅವರೇ ಸರ್ ಅಂತ ಹೀಗೆಲ್ಲ ಮಾತಾಡ್ತಾರೆ. ಸೊ ನನಗೂ ಕೂಡ ಅವ್ರ ಜೊತೆ ಮಾತಾಡಿ ತುಂಬ ಖುಷಿ ಕೊಡುತ್ತೆ. ಅಂಥವ್ರಿಗೆ ತುಂಬ ಚೆನ್ನಾಗಿರೋ ತೆನೆ ಕುರಿಗಳನ್ನ ಆಯ್ಕೆ ಮಾಡಿ ಕೊಟ್ಟಿದ್ದೇನೆ. ಬಟ್ ಕೆಂಗುರಿಗಳು ಸ್ವಲ್ಪ ಲೇಟ್ ಇದೆ. ಸೊ ಇನ್ನೂ 2.5 ತಿಂಗಳ 3 ತಿಂಗಳ ಇರುವಂಥ ಕೆಂಗುರಿಗಳನ್ನ 12 ಕೆಂಗುರಿಗೆ ಮಾತ್ರ ಕಳಿಸ್ಕೊಟ್ಟಿದ್ದೇನೆ. ಜೊತೆಗೆ ಕೆಲವೊಂದು 4 ಉಸ್ಮಾನಾಬಾದಿ ಮೇಕೆಗಳನ್ನು ಕೂಡ ಕಳಿಸ್ಕೊಟ್ಟಿದ್ದೇನೆ. ಇನ್ನೂ ಕೂಡ 12 ಮೇಕೆಗಳನ್ನ ಅವರಿಗೆ ನಾನು ಕಳಿಸ್ಕೊಡ್ಬೇಕಿತ್ತು ನಿನ್ನೆ ದಿನ. ಬಟ್ ಒಂದು 3 ರಿಂದ 4 ಮೇಕೆ ಅವು ಸೆಲೆಕ್ಷನ್ ಬರದೇ ಇರೋ ಕಾರಣಕ್ಕೆ ನಿನ್ನೆ ದಿನ ಕೊಡಬೇಕಾದಂಥ 12 ಮೇಕೆಗಳ ಒಂದು ವ್ಯವಹಾರವನ್ನು ನಾನು ನಿನ್ನೆ ದಿನ ಮಾಡಿ ಮುಗಿಸಿಲ್ಲ. ಬಟ್ ಸೊ ಅವರಿಗೆ ಸದ್ಯದಲ್ಲೇ ಮತ್ತೆ ಸೋಮವಾರ ಅಥವಾ ಮಂಗಳವಾರ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದು 3 ಮೇಕೆ ಅದರೊಳಗೆ ಸರಿ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಸರಿಗೆ ನಾನು ಕೊಡೋಕೆ ಇಷ್ಟಪಡ್ದೇನೆ. ಸೊ ಇಲ್ಲಿ ಲೇಟ್ ಆದರೂ ಪರವಾಗಿಲ್ಲ, ಚೆನ್ನಾಗಿರೋದು ಕೊಡಬೇಕು ಅಂದ್ಕೊಂಡು ಕೊಟ್ಟಿರಲಿಲ್ಲ. ಸೊ ನಿನ್ನೆ ದಿನ 12 ಮೇಕೆ ಕೊಡಬೇಕಿತ್ತು. ಬಟ್ ಈಗ ಆಲ್ರೆಡಿ ಒಂದು 32 ಅಮೀನ್ಗಢ ತೆನೆ ಕುರಿಗಳನ್ನ ನಾನು ಕಳಿಸ್ಕೊಟ್ಟಿದ್ದೀನಿ. ಅದರಲ್ಲಿ 12 ಕೆಂಗುರಿಗಳು ಕೂಡ ಸೇರ್ಕೊಂಡಿತ್ತು. ಬಟ್ ಅದು ಕಾರಣಾಂತರಗಳಿಂದ 8 ಕೆಂಗುರಿಯಾಗಿ ಬದಲಾಗಿದೆ. ಸೊ ಯಾಕಂದರೆ ಉಸ್ಮಾನಾಬಾದಿ ಮೇಕೆಗಳನ್ನ ತಗೋಬೇಕು ಅಂದ್ಕೊಂಡು ಮತ್ತೆ ಹೇಳಿದ್ದಾರೆ. ಸೊ ನೋಡ್ಬೋದು, ತುಂಬ ಚೆನ್ನಾಗಿರೋ ಫಾರ್ಮಲ್ಲಿ ತುಂಬ ಚೆನ್ನಾಗಿ ಮರಿಗಳನ್ನ ಸಾಕೊಂಡವ್ರೆ. ಆಲ್ಮೋಸ್ಟ್ ಇಲ್ಲೂ ಕೂಡ ಸಣ್ಣ ಮರಿಗಳು ಕೂಡ ಆಲ್ರೆಡಿ ಮರಿ ಹಾಕಿದೆ. ಸೊ ನೋಡ್ಬೋದು, ಮರಿಗಳು ಸಣ್ಣ ಮರಿಗಳು ಅಂದರೆ ಆಲ್ಮೋಸ್ಟ್ ಆಗಿ ನಾಟಿ ಮೇಕೆ ಮಂದೆ ಕುರಿ ಅಂತಾರಲ್ಲ ಆ ಕುರಿಗಳು. ಸೊ ನೋಡ್ಬೋದು ಫಾರ್ಮ್ ಹೆಂಗಿದೆ, ತುಂಬ ಮೇವನ್ನು ಬೆಳೆಸಿದ್ದಾರೆ. ಸೊ ಎಲ್ಲ ಹಸುಗಳಿಗೆ ಸೊ ಮತ್ತು ಮೇಕೆಗಳಂತೆ ಬೆಳೆಸಿರುವಂಥ ಒಂದು ತೋಟದಲ್ಲಿ ಇರುವಂಥ ಒಂದು ಒಳ್ಳೆ ಮೇವು. ಸೊ ಇದೇ ಫಾರ್ಮಲ್ಲಿ ನಾನು ಕೊಟ್ಟಿರುವಂಥ ಮರಿಗಳು ಮತ್ತು ಕುರಿಗಳು ಮತ್ತು ಮೇಕೆಗಳು ಎಲ್ಲವೂ ಇದರಲ್ಲೇ ಇದೆ. ಸೊ ನೋಡ್ಬೋದು, ತೋಟ ಒಂದು ಹೊರಭಾಗದ ಒಂದು ದೃಶ್ಯ ತುಂಬ ಚೆನ್ನಾಗಿ
ತೋಟದಲ್ಲಿ ಒಂದು ಏನೋ ಉತ್ಸಾಹ, ಒಂದು ಹುಮ್ಮಸ್ಸಿನಿಂದ ಈ ಥರ ಫಾರ್ಮನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ದಾರೆ ನಮ್ಮ ಮಧುಗಿರಿ ಶ್ರೀನಿವಾಸ್ ಸರ್. ಸೊ ನೋಡ್ಬೋದು ಮುಂದೆ ಹೋಗ್ತಾ ಇದೆ ಕ್ಯಾಮ್ರಾ, ಮತ್ತೆ ಏನು ತೋರಿಸ್ತಾರೆ ವಿಡಿಯೋದಲ್ಲಿ ನೋಡೋಣ. ಅದು ಅವ್ರ ಮನೆನೋ ಏನೋ ನಂಗೆ ಗೊತ್ತಿಲ್ಲ, ಬಟ್ ಇದು ತೋಟದಲ್ಲಿರುವಂಥ ಒಂದು ದೃಶ್ಯ. ಸೊ ಒಳಗಡೆ ಮತ್ತು ಇನ್ನೂ ಏನೋ ತೋರಿಸ್ತಾ ಇದ್ದಾರೆ ನಮ್ಮ ಶ್ರೀನಿವಾಸ್ ಸರ್. ಈ ಕಡೆ ಹೋಗ್ತಾ ಇದೆ ಕ್ಯಾಮ್ರಾ. ಸೊ ಆ ಕಡೆ ಏನೋ ಮತ್ತೆ ಮರಿಗಳಿರ್ಬೇಕು ಅನ್ಕೋತೀನಿ. ಸೊ ನಾನು ಕೆಂಗುರಿ ಕೊಟ್ಟಿರೋದನ್ನು ಈ ವಿಡಿಯೋದಲ್ಲಿ ತೋರಿಸಿಲ್ಲ ಅವರು, ಹಾಗಾಗಿ ಮುಂದೆ ಕೆಂಗುರಿಗಳಿದೆ ನೋಡ್ಬೋದು. ಇಲ್ಲಿ ಕೆಂಗುರಿಗಳನ್ನ ಮೊನ್ನೆ ಕೊಟ್ಟಂತ ಇಲ್ಲಿ ಲೋಡ್ ಮಾಡಿದಂಥ ಕೆಂಗುರಿಗಳು ಆ ವಿಡಿಯೋದಲ್ಲಿ ಕಾಣಿಸ್ತಿದೆ. ಈ ಕಡೆ ಲೆಫ್ಟ್ ಸೈಡ್ ವಿಡಿಯೋದಲ್ಲಿ ಕಾಣಿಸ್ತಿದೆ. ಸೊ ನೋಡ್ಬೋದು ಇದನ್ನು ಕೊಟ್ಟಂಥ ಒಂದು ಟಗರು ಕೂಡ ಅಲ್ಲಿ ಮಲಗಿದೆ, ಒಂದು ಬ್ರೀಡರ್ ಟಗರನ್ನು ಕೂಡ ಕೊಟ್ಟಿದ್ದೇನೆ. ಸೊ ಎಲ್ಲನೂ ಅವ್ರ ಹತ್ರ ಹೋಗಿ ಈಗಾಗಲೇ ಸೇರಿಕೊಂಡಿದೆ. ಸೊ ಎನಿವೇ ನಮ್ಮ ಮಧುಗಿರಿ ಶ್ರೀನಿವಾಸರಿಗೆ ಒಳ್ಳೆಯದಾಗಲಿ, ಅವ್ರಿಗೂ ಕೂಡ ಒಳ್ಳೆಯ ಪ್ರಾಫಿಟ್ ಬರಲಿ, ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತಾ ನನ್ನ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಕಾಮೆಂಟ್ ಕೂಡ ಮಾಡಿ, ಮತ್ತು ಶೇರ್ ಕೂಡ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.